ಅಂದು ಮೂಡಬಿದಿರೆಯ ಸ್ವರಾಜ್ ಮೈದಾನದಲ್ಲಿ ಸಂಭ್ರಮ ಕಳೆಗಟ್ಟಿತ್ತು. ಕ್ರೀಡಾ ಅಭ್ಯಾಸಗಳ ಕೇಂದ್ರವಾಗಿರುವ ಸ್ವರಾಜ್ ಮೈದಾನದಲ್ಲಿ ಅಂದು ಒಂದೇ ಕಾಲೇಜಿನ ಸುಮಾರು 3,500 ವಿದ್ಯಾರ್ಥಿಗಳು ಸೇರಿದ್ದರು. ಅದು ಆಳ್ವಾಸ್ ಪದವಿ ಕಾಲೇಜಿನ ವಾರ್ಷಿಕ ಕ್ರೀಡಾ ದಿನ. ವರ್ಷವಿಡೀ ಪಠ್ಯ ಚಟುವಟಿಕೆಗಳಿಂದ ಬ್ಯುಸಿಯಾಗಿರುವ ವಿದ್ಯಾರ್ಥಿಗಳಿಗೆ ಆಟದ ಮೈದಾನಕ್ಕೆ ತಮ್ಮನ್ನು ತೆರೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟ ದಿನ. ಶಾಲಾ ದಿನಗಳಲ್ಲಿ ಹೆಚ್ಚಿನ ಸಮಯವನ್ನು ಸದಾ ಆಟದ ಮೈದಾನದಲ್ಲಿ ಕಳೆಯುವ ಮಕ್ಕಳು ಕಾಲೇಜಿನ ವಿದ್ಯಾರ್ಥಿಗಳಾಗುತ್ತಿದ್ದಂತೆ ಆಟದ ಮೈದಾನದಿಂದ ಹಿಂದೆ ಸರಿಯುತ್ತಾರೆ. ಸಂಕೋಚವೋ ಹೆದರಿಕೆಯೋ, ಒಟ್ಟಿನಲ್ಲಿ ಕ್ರೀಡಾಂಗಣ ಅವರಿಂದ ದೂರವಾಗಿರುತ್ತದೆ. ಆದರೆ ಈ ಅಂತರವನ್ನು ನಿವಾರಿಸುವುದು ಕಾಲೇಜಿನಲ್ಲಿ ನಡೆಯುವ ಈ ಕ್ರೀಡಾ ದಿನಗಳಂತಹ ಚಟುವಟಿಕೆಗಳು. ಆಳ್ವಾಸ್ ಕಾಲೇಜಿನ ಕ್ರೀಡಾ ದಿನ ಇದಕ್ಕೆ ಹೊರತಾಗಿರಲಿಲ್ಲ. ಸಮಥಿಂಗ್ ಸ್ಪೆಷಲ್ ಎಂಬಂತೆ ಕ್ರೀಡಾ ದಿನವನ್ನು ಆಯೋಜಿಸಲಾಗಿತ್ತು. ಅಂದು ಬೆಳಿಗ್ಗೆ 8:30 ಸುಮಾರಿಗೆಲ್ಲ ವಿದ್ಯಾರ್ಥಿಗಳು ಮೈದಾನದಲ್ಲಿದ್ದರು. ಅದಾಗಲೇ ಆಳ್ವಾಸ್ನ ಕ್ರೀಡಾಪಟುಗಳ ಸಹಾಯದಿಂದ ಅಂದಿನ ಇವೆಂಟ್ಗಳಿಗೆ ಮೈದಾನ ಸಜ್ಜುಗೊಂಡಿತು. ಸಿದ್ಧಗೊಂಡ ರನ್ನಿಂಗ್ ಟ್ರ್ಯಾಕ್ಗಳು, ಶಿಸ್ತಿನ ಸಿಪಾಯಿಗಳಂತೆ ಕ್ರೀಡಾ ದಿರಿಸಿನಲ್ಲಿ ಓಡಾಡುತ್ತಿದ್ದ ಕ್ರೀಡಾಪಟುಗಳು, ಅಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕಾಯುತ್ತಿದ್ದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಒಟ್ಟಾರೆ ಹಬ್ಬದ ವಾತಾವರಣ ಅಲ್ಲಿ ನಿರ್ಮಾಣಗೊಂಡಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಪುಷ್ಪರಾಜ್ ಹೆಗ್ಡೆ ಕ್ರೀಡಾ ಧ್ವಜವನ್ನು ಆರೋಹಣಗೊಳಿಸುತ್ತಿದ್ದಂತೆ ಕಾರ್ಯಕ್ರಮ ಆರಂಭವಾಯಿತು. ಕಾರ್ಯಕ್ರಮದ ಕೇಂದ್ರ ಬಿಂದುವೆನಿಸಿದ್ದು ವಿದ್ಯಾರ್ಥಿಗಳ ಪಥಸಂಚಲನ. ತಮ್ಮ ತಮ್ಮ ಕೋರ್ಸ್ಗಳಿಗೆ ಅನುಗುಣವಾಗಿ ನಿಂತುಕೊಂಡಿದ್ದ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಶಿಸ್ತಾಗಿ ಹೆಜ್ಜೆ ಹಾಕಿದರು. ಇವರಿಗೆ ಅಲಂಗಾರಿನ ಸೇಂಟ್ ಥಾಮಸ್ ಶಾಲೆಯ ವಿದ್ಯಾರ್ಥಿ ಬ್ಯಾಂಡ್ ಮೇಳ ಸಾಥ್ ನೀಡಿತು. ಈ ಪಥಸಂಚಲನಕ್ಕೆ ಆಕರ್ಷಕ ಬಹುಮಾನವೂ ಇರುತ್ತದೆ. ಪ್ರತಿ ವರ್ಷ BHS ವಿದ್ಯಾರ್ಥಿಗಳ ಪಾಲಾಗುತ್ತಿದ್ದ ಬಹುಮಾನ ಈ ಬಾರಿ BCom ವಿದ್ಯಾರ್ಥಿಗಳ ಮುಡಿಗೇರಿತು. ಇದೇ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದ ಕ್ರೀಡಾಪಟುಗಳಿಂದ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಲಾಯಿತು. ಒಂದು ದಿನವೂ ಮೈದಾನಕ್ಕಿಳಿಯದ ವಿದ್ಯಾರ್ಥಿಗಳು ಸಹ ಆಟದ ಸವಿಯನ್ನು ಅನುಭವಿಸಿದರು. ಸೂರ್ಯನ ಪ್ರತಾಪಕ್ಕೆ ತುತ್ತಾಗಿ ತಲೆ ತಿರುಗಿ ಬಿದ್ದವರಿಗೆ, ಆಟವಾಡುವಾಗ ಗಾಯಗೊಂಡವರಿಗಂತೂ ಲೆಕ್ಕವಿಲ್ಲ. ಆದರೂ ಇದೆಲ್ಲ ಕಾಮನ್ ಎಂಬಂತೆ ವಿದ್ಯಾರ್ಥಿಗಳು ಕ್ರೀಡಾ ದಿನದಲ್ಲಿ ಭಾಗವಹಿಸಿದ್ದರು. ಗೆದ್ದವರನ್ನು ಸನ್ಮಾನಿಸುವ ಕಾರ್ಯವೂ ನಡೆಯಿತು. ಇದೆಲ್ಲದರೊಂದಿಗೆ ಉಪನ್ಯಾಸಕರು ಆಕರ್ಷಕ ಕಮೆಂಟ್ರಿ ಕೊಡುವುದರಲ್ಲಿ ನಿರಂತರಾಗಿದ್ದರು. ಈ ಕ್ರೀಡಾ ದಿನ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಉಪನ್ಯಾಸಕರಿಗೂ ಅನ್ವಯಿಸಿತು. ಕಾಲೇಜಿನ ಉಪನ್ಯಾಸಕರು ಸಹ ಉತ್ಸಾಹದಿಂದ ಈ ಇವೆಂಟ್ಗಳಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳಲ್ಲಿ ಅಡಗಿದ್ದ ಜಡತ್ವವನ್ನು ಒಂದೇ ದಿನಕ್ಕೆ ನಿವಾರಿಸುವುದರಲ್ಲಿ ಕಾಲೇಜಿನ ಕ್ರೀಡಾ ದಿನ ಯಶಸ್ಸು ಕಂಡಿತ್ತು. ಕ್ರೀಡಾ ದಿನ ಮತ್ತೆ ಬೇಗ ಬರಲಿ ಎಂದು ಎಲ್ಲರೂ ಆಶಿಸುವಂತಾಯಿತು.